ಆತ್ಮೀಯ ಸ್ನೇಹಿತರೆ, ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸ್ನೇಹಿತರೆ. ಸ್ನೇಹಿತರೆ, ಸುಮಾರು ಜನ ಗ್ರೂಪಲ್ಲಿಯೂ ಕೂಡ ಕೇಳಿದಿರಿ, ಜೊತೆಗೆ ಪರ್ಸನಲ್ ಆಗಿ ಮೆಸೇಜ್ ಕೂಡ ಹಾಕ್ತಾ ಇದ್ದೀರಿ. ಸೊ ಮುಂಬರುವಂತಹ ಒಂದು ಏನು ಎಚ್ ಎಸ್ ಟಿ ಆರ್ ನೇಮಕಾತಿ ಇದೆ, ಎಚ್ ಎಸ್ ಟಿ ಆರ್ 2026ರಲ್ಲಿ ನೇಮಕಾತಿ ಆಗ್ತದೆ ಅನ್ನುವಂಥ ಸುದ್ದಿಗಳು ಏನಿದೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಕನ್ನಡ ಶಿಕ್ಷಕರಾಗೋದಕ್ಕೆ ಹೊರಟಿರ್ತಕ್ಕಂಥ ಸ್ನೇಹಿತರು ಕೇಳ್ತಾ ಇದ್ದೀರಿ. ಸೊ ಒಂದು ಸಿಲಾಬಸ್ ಅಲ್ಲಿ ಏನಾದರೂ ಬದಲಾವಣೆ ಆಗ್ತದನಾ ಅಂತೇಳಿ. ನೋಡಿ ಸ್ನೇಹಿತರೆ, ಮುಂಬರುವಂತಹ ನೇಮಕಾತಿಯಲ್ಲಿ ಆ ರೀತಿಯಾದಂತಹ ಒಂದು ಯಾವುದೇ ಬೆಳವಣಿಗೆಗಳು ಕಾಣ್ತಾ ಇಲ್ಲ. ಯಾಕಂತಂದ್ರೆ ಸೊ ಸ್ಪರ್ಧಾಕಾಶಿ ಒಂದು ಯೂಟ್ಯೂಬ್ ಚಾನಲ್ ಏನು ಲಕ್ಷ್ಮೀಕಾಂತ್ ಸರ್ ಇದಾರಲ್ಲ, ಸೊ ಅವ್ರು ಹೇಳಿರುವಂತಹ ಪ್ರಕಾರ ಅಥವಾ ಅವರ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಡೇಟ್ ಮಾಡಿರುವ ಪ್ರಕಾರ ನಾವು ಗಮನಿಸ್ತಾ ಬಂದಾಗ ಸ್ನೇಹಿತರೆ, ಸೊ ಅಲ್ಲಿ ಯಾವುದೇ ರೀತಿಯಾದಂತಹ ಮುಂಬರುವಂತಹ ಒಂದು ನೇಮಕಾತಿಯಲ್ಲಿ ಸೊ ಸಿಲೆಬಸ್ ಅನ್ನ ಬದಲಾವಣೆ ಮಾಡೋದಿಲ್ಲ ಅಂತಕ್ಕಂಥ ಅಪ್ಡೇಟ್ ಇದೆ ಅಂತ ಸರ್ ಕೂಡ ಅಪ್ಡೇಟ್ ಮಾಡ್ತಾ ಬಂದಿದ್ದಾರೆ. ಸೊ ಆ ಒಂದು ರೀಸನ್ ಅನ್ನ ಅಥವಾ ಆ ಒಂದು ಕಾರಣವನ್ನ ನಾವು ನೋಡ್ತಾ ಬಂದಾಗ ಸ್ನೇಹಿತರೆ, ಇಲಾಖೆಗೆ ಸಮಯವೂ ಕೂಡ ಇಲ್ಲ ಅಂತೇಳಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಆಲ್ಮೋಸ್ಟ್ ಇವಾಗ ಏನಾದರೂ ನೇಮಕಾತಿಗೆ ಒಂದು ಗ್ರೀನ್ ಸಿಗ್ನಲ್ ಅಂತಕ್ಕಂಥದ್ದು ಸಿಕ್ತು ಅಂತಂದ್ರೆ, ಸೊ ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತರು ಕೂಡ ಹೇಳಿದ್ದಾರೆ 100 ದಿನಗಳಲ್ಲಿ ನಾವು ಪ್ರೊಸೆಸ್ ಅನ್ನು ಕಂಪ್ಲೀಟ್ ಮಾಡ್ತೀವಿ ಅಂತೇಳಿ. ಸೊ ಆಲ್ಮೋಸ್ಟ್ ಇನ್ನು ಏನು ಬದಲಾವಣೆ ಆಗಬೇಕು ಅಂತಂದ್ರೆ, ಇವಾಗ ಅದರದ್ದು CNR ಬರಬೇಕಾಗ್ಯದ. ಸೊ ಅದು ಒಂದು ಬಂದೋಯ್ತು ಅಂತಂದ್ರೆ ಮುಗೀತು. ಮುಂದಿನ ನೇಮಕಾತಿ ಅಂತಕ್ಕಂಥದ್ದು ಇದೇ ಒಂದು ಪಠ್ಯಕ್ರಮದಲ್ಲಿಯೇ ನಡೀತದ ಅಂತೇಳಿ ಸೊ ನಾನು ಹೇಳ್ಬೋದು. ಯಾಕಂತಂದ್ರೆ ಆಲ್ಮೋಸ್ಟ್ ನಿಮಗೆ ಈ ಪಠ್ಯಕ್ರಮದ ಬಗ್ಗೆ ನಾನು ಹಿಂದೆನೇ ತಿಳಿಸ್ಕೊಟ್ಟಿದ್ದೀನಿ. ಕನ್ನಡ ಭಾಷೆಯ ಚರಿತ್ರೆ ಆಗಿರ್ಬೋದು, ಅದೇ ರೀತಿ ಭಾರತೀಯ ಕಾವ್ಯ ಮೀಮಾಂಸೆ, ನೆಕ್ಸ್ಟು ಹಳೆಗನ್ನಡ ವ್ಯಾಕರಣ, ಅದೇ ರೀತಿಯಾಗಿ ಛಂದಸ್ಸು, ನೆಕ್ಸ್ಟು ಅಲಂಕಾರ, ಅದೇ ರೀತಿ ಭಾಷಾ ಬೋಧನೆಯ ತತ್ವಗಳ ಮೇಲೆ ಸೊ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾರೆ. ಸೊ ಇವುಗಳ ಬಗ್ಗೆ ನಾನು ಇನ್ ಡೀಟೇಲ್ ಆಗಿ ಹಿಂದಿನ ತರಗತಿಗಳಲ್ಲಿ ತಮಗೆ ಹೇಳಿದ್ದೀನಿ ಸ್ನೇಹಿತರೆ. ಸೊ ನೀವು ಆ ವಿಡಿಯೋನ ಅಬ್ಸರ್ವ್ ಮಾಡಿ. ಜೊತೆಗೆ ಪರಾಮರ್ಶನ ಗ್ರಂಥಗಳನ್ನು ಕೂಡ ನಾನು ಆವಾಗಲೂ ಕೂಡ ಹೇಳಿದ್ದೆ. ಇದೇ ಒಂದು ಸಿಲೆಬಸ್ ಏನಾಗಿತ್ತು ಅಂದರೆ ಲಾಸ್ಟ್ ನೇಮಕಾತಿಯ ಸಿಲೆಬಸ್ ಇದಾಗಿರ್ತದೆ. ಕನ್ನಡ ಸಾಹಿತ್ಯ ಚರಿತ್ರೆ ಬಂದಾಗ ರಂಶ್ರೀ ಮುಗುಳಿ ಅವರಾಗಿರ್ಬೋದು, ಅದೇ ರೀತಿ ತಸು ಶ್ಯಾಮರಾಯರ ಪುಸ್ತಕ. ಭಾರತೀಯ ಕಾವ್ಯ ಮೀಮಾಂಸೆಗೆ ಬಂದಾಗ ತೀನಂ ಶ್ರೀಕಂಠಯ್ಯನವರ ಪುಸ್ತಕ. ಕನ್ನಡ ವ್ಯಾಕರಣ ದರ್ಪಣ ಬಂದಾಗ ಸೊ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಪ್ರಕಟಣೆಯಲ್ಲಿ ಬರ್ತಕ್ಕಂಥ ಈ ಪುಸ್ತಕ. ನೆಕ್ಸ್ಟು ಕನ್ನಡ ಕೈಪಿಡಿ ಭಾಗ 2 ಸೊ ಮೈಸೂರು ವಿಶ್ವವಿದ್ಯಾಲಯದ ಪುಸ್ತಕ. ನೆಕ್ಸ್ಟು ಮಾತೃಭಾಷೆ ತತ್ವ ಮತ್ತು ಬೋಧನಾ ಮಾರ್ಗ ಅಂತಕ್ಕಂತಹ ಒಂದು ಇಲಾಖೆಯ ಪುಸ್ತಕ. ನೆಕ್ಸ್ಟು ಆಧುನಿಕ ಶಿಕ್ಷಣದ ಒಲವುಗಳು ಅಂತಕ್ಕಂಥದ್ದು ಇದು DSERO ಅಂತಕ್ಕಂಥವ್ರು ಸೊ ಪ್ರಕಟ ಮಾಡಿರ್ತಕ್ಕಂಥ ಪುಸ್ತಕವನ್ನು ಸೊ ನೀವು ಪರಾಮರ್ಶನ ಮಾಡಬಹುದು ಸ್ನೇಹಿತರೆ, ಮುಂಬರುವಂತಹ ಈ ಒಂದು HSTR ನೇಮಕಾತಿಗೆ. ಸದ್ಯಕ್ಕಿರುವಂತಹ ಬೆಳವಣಿಗೆ ಇಷ್ಟ ಆಗಿರ್ತದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಅಪ್ಡೇಟ್ಗಳು ಬಂದರೆ ಸೊ ನಾವು ಅಪ್ಡೇಟ್ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು.